ಶಾಂತಿ. ಈ ಟಾಸ್ಕಿನ ಅನುಸಾರವಾಗಿ ನಾವು ದೇಹದ ಆಕರ್ಷಣೆಯಿಂದ ಮುಕ್ತರಾಗುವ ಅಭ್ಯಾಸವನ್ನು ಮಾಡೋಣ. ದಿನಕ್ಕೆ 10 ಬಾರಿ ಅಥವಾ ಹಲವಾರು ಬಾರಿ ನಿಯಮಿತವಾದ ಅಂತರದಲ್ಲಿ, ಅಂದರೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ನಾವು ಯಾರನ್ನೇ ನೋಡಿದರೂ ಕೂಡ ದೇಹ ಅಲ್ಲ, ಇವರು ಆತ್ಮ ಆಗಿದ್ದಾರೆ, ಇವರು ಶರೀರವಲ್ಲ, ಇವರು ಆತ್ಮ ಆಗಿದ್ದಾರೆ ಎಂದು ನಮಗೆ ನಾವೇ ಮನಸ್ಸಲ್ಲಿ ಹೇಳ್ಕೋಬೇಕು. ನಾನು ಕೂಡ ಶರೀರವಲ್ಲ, ಆತ್ಮ ಆಗಿದ್ದೇನೆ. ಈ ಕೈಗಳ ಮೂಲಕ ಕೆಲಸ ಮಾಡಿಸ್ತಾ ಇದ್ದೇನೆ, ಈ ಕಾಲುಗಳ ಮೂಲಕ ನಡೆಯುತ್ತಾ ಇದ್ದೇನೆ ಎನ್ನುವ ಸ್ಮೃತಿಯನ್ನು ತೆಗೆದುಕೊಳ್ಳಬೇಕು. ಇದನ್ನು ಬಾರಿ ಬಾರಿ ಮಾಡಿ, ಅಥವಾ ನಿಮ್ಮೆದುರಿಗೆ ಹೊಸ ವ್ಯಕ್ತಿ ಬಂದಿದ್ದಾರೆ ಅಂದಾಗ ಮತ್ತೆ ಇವರು ಶರೀರವಲ್ಲ, ಇವರು ಆತ್ಮ ಆಗಿದ್ದಾರೆ. ಆತ್ಮ ಎಂದರೆ ಬೆಳಕಿನ ಒಂದು ಬಿಂದು ಆಗಿದ್ದಾರೆ. ಆ ಬೆಳಕು ಮತ್ತು ಆ ಬಿಂದು ಸಂಪೂರ್ಣ ಪವಿತ್ರವಾಗಿದೆ ಎಂದು ಭಾವಿಸಿ, ಅಥವಾ ನಿಮಗೆ ಆತ್ಮನ ಬಗ್ಗೆ ಬೇರೇನೇ ಮಾಹಿತಿ ನೆನಪಿದ್ದರೆ ಅದೆಲ್ಲವನ್ನೂ ಹೇಳಬಹುದು. ಆತ್ಮನ ಪಾಠ ಏನಿದೆ ಅದರಲ್ಲಿ ಇರುವಂತಹ ಮಾಹಿತಿಗಳನ್ನು ಕೂಡ ನೀವು ಆ ಸಮಯದಲ್ಲಿ ನೆನಪಿಸ್ಕೋಬಹುದು. ಇದು ನಮ್ಮನ್ನು ಸ್ಮೃತಿ ಸ್ವರೂಪರನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ. ಇದನ್ನು ಅನೇಕ ಬಾರಿ ಅಭ್ಯಾಸ ಮಾಡೋಣ. ಆದಷ್ಟು ಕಡಿಮೆ ಅಂದರೆ ಒಂದು 10 ಬಾರಿ ಆದರೂ ಮಾಡಬೇಕು. ಹೆಚ್ಚಿನ ಸಮಯ ತೆಗೆದುಕೊಳ್ಳಲ್ಲ, ಯಾಕೆಂದರೆ ಇವೆಲ್ಲ ನಡೀತಾ ಓಡಾಡ್ತಾ ಮಾಡುವಂಥವು. ಯಾರನ್ನಾರೋ ನೋಡಿದ ತಕ್ಷಣ ನಮ್ಮ ಸಂಕಲ್ಪದಲ್ಲಿ ತಕ್ಷಣ ಪರಿವರ್ತನೆ ಆಗಬೇಕು. ಇವರು ದೇಹವಲ್ಲ, ಇವರು ಆತ್ಮ ಅಂತ. ಇದೇ ಸ್ಮೃತಿ ಸ್ವರೂಪ ಆಗುವಂತಹ ಒಂದು ಟಾಸ್ಕ್ ಆಗಿದೆ. ಓಂ ಶಾಂತಿ. ಥ್ಯಾಂಕ್ ಯು ಶಿವಬಾಬಾ. ಓಂ ಶಾಂತಿ.